ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್, ನನಗೆ ಹುಚ್ಚಿಡೋದೊಂದು ಬಾಕಿ ಇದೆ ಸರ್. ಟೆನ್ಷನ್ ಆಗ್ತಾ ಇದೆ. ದಯವಿಟ್ಟು ನನ್ನ ಕಾಲ್ ಪಿಕ್ ಮಾಡಿ ಸರ್. ನನ್ನ ಮಗಳಿಗೆ ಹುಚ್ಚಿಡ್ಸೋದಕ್ಕೆ ಹೋದ್ಲು. ಈಗ ಇವಳು ಹೀಗೆ ಹೇಳೋದನ್ನ ಕೇಳಿದ್ರೆ ಒಂಥರ ಖುಷಿ ಆಗ್ತಿದೆ. ಯಾಕೆ ಹೀಗೆ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡ್ತೀಯ? ಯಾಕೆ ಈ ತರ ಮೆಸೇಜ್ ಕಳಿಸ್ತೀಯ? ಸರ್, ಏನ್ ಸರ್ ನೀವು ಮಗಳು ಮಗಳು ಅಂತಿದ್ರಿ, ಇವಾಗ ನಾನೇ ಫೋನ್ ಮಾಡಿದ್ರೆ ನಿಮ್ಗೆ ತೊಂದರೆ ಆಗ್ತಾ ಇದೆಯಾ? ನಾನು ನನ್ನ ಕೆಲಸನ ಮಾಡೋದೇ ಬೇಡವಾ? ನಾನು ಒಂದು ಕೇಸಲ್ಲಿ ಬ್ಯುಸಿ ಆಗಿದ್ದೀನಿ. ಸರ್, ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಸರ್. ಸೇವಂತಿ ಮಗು ಬದುಕಿದನೋ ವಿಚಾರ ನನ್ನ ಪ್ರಾಣ ತಿಂತಾ ಇದೆ. ಅದನ್ನ ತಲೆಯಿಂದ ತೆಗೆದು ಹಾಕು. ಆಗ್ತಾ ಇಲ್ಲ ಸರ್. ಆ ಮಗು ಕನ್ಸಲ್ಲಿ ಬಂದು ನನ್ನನ್ನ ಹೆದರ್ಸ್ತಾ ಇದೆ. ಕಣ್ಣು ಮುಚ್ಚಿದ್ರು ನನಗೆ ಭಯ ಆಗ್ತಾ ಇದೆ. ಇದೇ ಟೆನ್ಷನ್ ಅಲ್ಲಿ ನಾನು ಎಲ್ಲಿ ಸತ್ತೋಗ್ತೀನೋ ಅಂತ ಅನಿಸ್ತಾ ಇದೆ. ಸರ್, ಒಂದ್ಸತಿ ನಿಮ್ನ ಮೀಟ್ ಮಾಡ್ಬೇಕು ಸರ್. ನಿಮ್ ಜೊತೆ ಮಾತಾಡಿದ್ರೆ ನನಗೆ ಧೈರ್ಯ ಬರುತ್ತೆ. ನನ್ನ ಪ್ರಕಾರ ನೀನು ನನ್ನ ಹತ್ರ ಬರೋದಕ್ಕಿಂತ ಯಾವ್ದಾದ್ರೂ ಡಾಕ್ಟ್ರಿಗೆ ತೋರ್ಸು. ಅವ್ರು ಥೆರಪಿ ಮಾಡ್ತಾರೆ. ನಿನ್ನ ತಲೆ ಸರಿ ಹೋಗುತ್ತೆ. ಸರ್, ನಾನು ಕ್ಲೈಂಟ್ ಜೊತೆ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಸರ್, ಹಲೋ ಸರ್. ಅಕ್ಕ, ತಗೊಳ್ಳಿ, ಜ್ಯೂಸ್ ಕುಡೀರಿ. ನನ್ಗೇನು ಬೇಡ. ಯಾಕಕ್ಕ, ಏನಾಯ್ತು? ಆಗೋದಕ್ಕೇನೇನು ಉಳಿದಿದೆ? ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸತ್ತೋಯ್ತು. ಇನ್ನು ನಾನ್ ಸಾಯೋದಷ್ಟೇ ಬಾಕಿ. ಅಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವ್ ಹೇಳಿ, ನೀವ್ ಖುಷಿಯಾಗಿರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ನಾನೇನ್ ಮಾಡಕ್ಕೂ ಸಿದ್ಧ. ಅರ್ಜುನ್ ಸರ್ಗೆ ಇನ್ನೊಂದು ಮದ್ವೆ ಆದ್ರೆ ನಾನು ಖುಷಿಯಾಗಿರ್ತೀನಿ. ಅಯ್ಯೋ ದಡ್ಡಿ, ಅರ್ಜುನ್ ಬಾವ ಇನ್ನೊಂದು ಮದ್ವೆ ಆದ್ರೆ ನಿನ್ ಜೀವನನೇ ಸರ್ವನಾಶ ಆಗುತ್ತೆ. ಆದ್ರೆ ಈ ಮನೇಲಿ ಯಾರು ನನಗೆ ಸಪೋರ್ಟೇ ಮಾಡ್ತಿಲ್ಲ. ಎಲ್ಲರೂ ನನ್ನ ವಿರುದ್ಧವಾಗಿ ಇದ್ದಾರೆ. ಅಕ್ಕ, ಕೆಲ್ರಿಗೂ ನೀವಂದ್ರೆ ತುಂಬಾ ಪ್ರೀತಿ. ನಿಮ್ ಜಾಗಕ್ಕೆ ಬೇರೆಯವ್ರು ಬರೋದು ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ನನ್ನ ಬಗ್ಗೆನೇ ಯೋಚನೆ ಮಾಡಿದ್ರೆ ಹೇಗ್ ಪೂಜಾ? ಅರ್ಜುನ್ ಸರ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನೀನ್ ಮನ್ಸು ಮುಟ್ಕೊಂಡು ಸತ್ಯ ಹೇಳು. ಒಂದ್ ವೇಳೆ ನಿನಗೆ ಗರ್ಭಕೋಶ ಇಲ್ದಿರೋ ಹಾಗಾಗಿ ಡಾಕ್ಟರ್ ನಿನಗೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿದಿದ್ರೆ ನೀನೇನ್ ಮಾಡ್ತಿದ್ದೆ? ನಿಮ್ ಮುಂದೆ ಈ ಮಾತು ಹೇಳ್ಬಾರ್ದು ಅಕ್ಕ, ಆದ್ರೂ ಹೇಳ್ತಾ ಇದೀನಿ ನೋಡಿ. ಬರೀ ನಮ್ ಖುಷಿ ನೋಡ್ಕೊಂಡಿದ್ರೆ ಹೇಗೆ? ನಾವು ಪ್ರೀತಿಸೋರು ಕೂಡ ಖುಷಿಯಾಗಿರ್ಬೇಕಲ್ವಾ? ಅಂದ್ರೆ ನೀನೇ ನನ್ನ ಜಾಗದಲ್ಲಿ ಇದ್ದಿದ್ರು ನೀನು ಕೂಡ ಅಶ್ವಿನ್ಗೆ ಇನ್ನೊಂದು ಮದುವೆ ಮಾಡಿಸ್ತಿದ್ದೆ ಅಂತ ಆಯ್ತು. ಇನ್ನೇನ್ ಮಾಡಕ್ಕಾಗತ್ತೆ ಅಕ್ಕ? ನಮಗ್ ಯೋಗ್ಯತೆ ಇಲ್ಲ ಅಂತ ಅವ್ರನ್ನೂ ಹಾಗೆ ಇರೋನಕ್ಕಾಗತ್ತಾ? ನೋಡಿದ್ಯಾ, ನೀನಿಷ್ಟು ಚಿಕ್ಕವಳು. ನಿನಗೆ ಅರ್ಥ ಆಗಿರೋ ಒಂದು ಸಣ್ಣ ವಿಷಯ ಅವ್ರು ಯಾರಿಗೂ ಅರ್ಥನೇ ಆಗ್ತಿಲ್ಲ. ನಾನೇನೋ ಕೇಳಬಾರ್ದು ಕೇಳಿದೆ ಅನ್ನೋ ಥರ ಆಡ್ತಾ ಇದ್ದಾರೆ. ಯಾರು ನನ್ನ ಜೊತೆ ನಿಲ್ತಾನೆ ಇಲ್ಲ. ಬೇಜಾರಾಗ್ಬೇಡಿ ಅಕ್ಕ, ನಾನ್ ನಿಮ್ ಜೊತೆ ನಿಂತ್ಕೋತೀನಿ. ಯಾಕೆಲ್ಲರೂ ನನ್ನ ಕೈ ಬಿಡ್ತಿದ್ದಾರೆ? ಯಾಕೆಲ್ಲ ನನ್ಗೆ ಉಲ್ಟಾ ಹೊಡಿತಾ ಇದೆ? ಯಾರು ಕೈ ಬಿಟ್ರು? ಜೆಪಿ ಸರ್ ನನ್ನ ಕೈ ಬಿಡಲ್ಲ ಅಂತ ಅನ್ಕೊಂಡಿದ್ದೆ. ಅವರು ಯಾಕೆ ಕೈ ಕಟ್ಕೊಂಡು ಕೂಡ್ತಿದ್ದಾರೆ?
ಮಗಳು ಮಗಳು ಅಂತಿದ್ದವ್ರ ಪ್ರೀತಿ ಎಲ್ಲ ಹೋಯ್ತು. ಆ ಸೇವಂತಿ ಮಗು ಹುಡುಕೋದಕ್ಕೆ ಇದ್ದಿದ್ ಒಂದೇ ಒಂದ್ ಭರವಸೆನೂ ಹೊರಟೋಯ್ತು. ಏನಾಗಿದೆ ಜೆ.ಪಿ. ಸರ್ ನಿಮ್ಗೆ? ನೀವು ಯಾಕೆ ನನ್ ಕಷ್ಟ ಅರ್ಥ ಮಾಡ್ಕೊಳ್ತಿಲ್ಲ? ನನ್ ಮನೆಗ್ ಬಂದ್ರೆ ಸಾಕು, ಮಗಳೇ ಮಗಳೇ ಅಂತ ನನಗೆ ಇರೋದ್ ಬರೋದ್ನೆಲ್ಲ ಕೊಟ್ಟು ಕಳಿಸ್ತಾ ಇದ್ರಿ. ಆದ್ರೆ ಈಗ ಇಷ್ಟು ವರ್ಷ ಆಶ್ರಮದಲ್ಲಿದ್ರು ನಾನು ಒಂಟಿ ಅಂತ ನನಗೆ ಅನ್ಸಿರ್ಲಿಲ್ಲ. ಆದ್ರೆ ಇವಾಗ ನಾನು ಅನಾಥೇನ. ಎಲ್ಲ ಚೆನ್ನಾಗೇ ಇತ್ತಲ್ಲ, ಯಾಕೀಗಾಯ್ತು ನನ್ನ ಜೀವನ? ನಿನ್ನ ಪಾಪ ಪುಣ್ಯಗಳ ಲೆಕ್ಕ ಬಡ್ಡಿ ಸಮೇತ ಚುಕ್ತ ಆಗೋ ಕಾಲ ಬಂತು. ಅದು ಯಾವುದೋ ಮಗು ಅಲ್ಲ, ನಿಮ್ ವಂಶದ ಕುಡಿ. ಕನಸ್ನಾಗೆ ಕಾಡೋ ಮಗು ಇಷ್ಟ್ರಾಗೆ ನಿನ್ ಕಣ್ಮುಂದೆ ಬಂದು ನಿನ್ನ ಕಾಡಿಸ್ತೈತಿ. ಎಲ್ಲ ಆ ಸೇವಂತಿಯಿಂದ ನನ್ನ ಈ ಪರಿಸ್ಥಿತಿಗೆ ಅವಳೇ ಕಾರಣ. ಚಿಕ್ಕ ವಯಸ್ಸಿಂದನೂ ಹೀಗೆ ಅವಳು ನನ್ನ ಮುಂದೆ ಗೆದ್ದು ಗೆದ್ದು ಬೀಗ್ತಾ ಇದ್ಲು. ಆಟದಲ್ಲೂ ಮೊದಲು, ಓಟದಲ್ಲೂ ಮೊದಲು, ಓದೋದ್ರಲ್ಲೂ ಮೊದಲು. ಮಾತುಗಳನ್ನ ಹೊಗಳ್ತಾ ನನ್ನನ್ನ ಅವಳಿಗೆ ಹೋಲಿಸ್ತಾ ಎಲ್ಲರೂ ಸರಿ ನನ್ನ ಬೈತಾ ಇದ್ರು. ಮದ್ವೆ ಆಗಿ ಗಂಡನ ಮನೇಲಿ ನೆಮ್ಮದಿಯಾಗಿರೋಣ ಅಂತ ಬಂದ್ರೆ ಇಲ್ಲೂ ಅವಳು ನನಗೆ ಒಕ್ಕರಿಸ್ಬೇಕಾ? ಅವಳಿಂದ ನನಗೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಆಗಿದೆ, ಅವಮಾನ ಆಗಿದೆ. ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಅವಳನ್ನ ಕ್ಷಮಿಸಲ್ಲ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ.